ಫೆಬ್ರವರಿ 4ರಿಂದ 6ರವರೆಗೆ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ಕಣಕೂರು ಗ್ರಾಮದಲ್ಲಿ ಶ್ರೀ ಬಾಲಾಜಿ ಸೇವಾ ಟ್ರಸ್ಟ್ ಮತ್ತು ಕಣಕೂರು ಗ್ರಾಮಸ್ಥರಿಂದ ಹಾಗೂ ಭಕ್ತಾದಿಗಳಿಂದ ನಿರ್ಮಾಣಗೊಂಡಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ನೂತನ ದೇವಾಲಯ ಉದ್ಘಾಟನೆ ಮತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮದ ಜೊತೆಗೆ ಫೆಬ್ರವರಿ 6ರ ಸಂಜೆ ಶ್ರೀ ತಿರುಪತಿ ತಿರುಮಲ ಕ್ಷೇತ್ರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ಶ್ರೀ ಬಾಲಾಜಿ ಸೇವಾ ಟ್ರಸ್ಟ್ ಸಂಸ್ಥಾಪಕರಾದ ಬಾಲಾಜಿ ಕೆ ಕುಮಾರ್ ಅವರು ಹೇಳಿದರು. ಕಣ್ಣೂರು ಗ್ರಾಮದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವಾಲಯದ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಣಕೂರು ಗ್ರಾಮವು ನನ್ನ ತಾಯಿಯ ತವರು ಮನೆಯಾಗಿದ್ದು ನಾನು ಬಾಲ್ಯದಲ್ಲಿಯೇ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಮಾಡಿದ ಗ್ರಾಮವಾಗಿದೆ. ಒಂದು ಕಾಲದಲ್ಲಿ ನನ್ನ ತಾಯಿಯ ಕನಸಾಗಿದ್ದ ಕಲ್ಯಾಣೋತ್ಸವವು ಇಂದು ನನಸಾಗುತ್ತಿದೆ. ಶ್ರೀ ಸ್ವಾಮಿಯ ಪ್ರೇರಣೆಯಂತೆ ಗ್ರಾಮದಲ್ಲಿ ನೂತನ ದೇವಾಲಯ ನಿರ್ಮಾಣವಾಗಿದ್ದು ಭಕ್ತಾದಿಗಳು ಹಾಗೂ ಗ್ರಾಮಸ್ಥರ ಸಹಕಾರದೊಂದಿಗೆ ಟ್ರಸ್ಟ್ನ ವತಿಯಿಂದ 1 ಕೋಟಿಗೂ ಅಧಿಕವಾಗಿ ದೇವಾಲಯದ ಜೀರ್ಣೋದ್ಧಾರವಾಗಿದ್ದು ಫೆಬ್ರವರಿ 4ರಿಂದ 6ರಂದು ಲೋಕಾರ್ಪಣೆಗೊಳ್ಳಲಿದೆ. ಈ ವಿಶೇಷವಾದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಯಾವುದೇ ವೇದಿಕೆ ಕಾರ್ಯಕ್ರಮಗಳು ಇರುವುದಿಲ್ಲ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವದ ಅಂಗವಾಗಿ ಭಕ್ತಾದಿಗಳು ದರ್ಶನಕ್ಕೆ ಭವ್ಯ ವೇದಿಕೆಯನ್ನ ನಿರ್ಮಿಸಲಾಗುವುದು. ಸುಮಾರು 60ರಿಂದ 70 ಸಾವಿರ ಭಕ್ತಾದಿಗಳ ನಿರೀಕ್ಷೆಯನ್ನ ಹೊಂದಿದ್ದು ಇನ್ನೂ ಹೆಚ್ಚಿನ ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆಯನ್ನ ಸಹ ಹೊಂದಿದೆ. ಭಕ್ತಾದಿಗಳ ಸುಗಮ ದರ್ಶನಕ್ಕೆ ಸುಸಜ್ಜಿತ ವ್ಯವಸ್ಥೆ, ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಪ್ರತ್ಯೇಕ ವ್ಯವಸ್ಥೆ ಮತ್ತು ಮೂಲಭೂತ ಸೌಕರ್ಯಗಳು, 300ಕ್ಕೂ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜಿಸಲಾಗಿದ್ದು ಅಗ್ನಿಶಾಮಕ ದಳ ಕೂಡ ಇರಲಿದೆ ಎಂದು ತಿಳಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕೆಎಲ್ ರಾಜು, ಪಿಎಸಿಎಸ್ ಅಧ್ಯಕ್ಷರಾದ ಶ್ರೀನಿವಾಸ್, ದೇವಾಲಯದ ಅರ್ಚಕ ಸುದರ್ಶನ್, ಹುಚ್ಚೇಗೌಡ, ನರಸಿಂಹಮೂರ್ತಿ, ಶ್ರೀನಿವಾಸ್ ಸೇರಿದಂತೆ ಗ್ರಾಮದ ಎಲ್ಲಾ ಯುವಕ ಮುಖಂಡರು, ಯುವಕರು, ಹಿರಿಯ ಮುಖಂಡರು ಮುಂತಾದವರು ಉಪಸ್ಥಿತರಿದ್ದರು. ಈ ಗ್ರಾಮದಲ್ಲಿ ಬಂದು ಕುಂತ್ಕೊಳ್ಳೋಕೆ ಅವನು ಆಸೆ ಪಟ್ಟ. ಈ ಊರಿನ ಮುಖಂಡರುಗಳೆಲ್ಲ ಈ ಸಾರಿ ಯುವಕರು ಇರ್ಬೋದು, ಎಲ್ಲರೂ ಸೇರಿ ಈ ಸಾರಿ ಊರಿನ 150 ಮನೆ ಇದೆ, 150 ಮನೆಯವ್ರನ್ನ ಕೇಳ್ಕೊಂಡಾಗ ಅವರೆಲ್ಲರೂ ಸಹಕಾರ ಕೊಟ್ಟರು. ಆ ಸಹಕಾರದಿಂದ ಇವತ್ತು ಈ ದೇವಸ್ಥಾನ 1 ವರ್ಷ 2 ತಿಂಗಳಲ್ಲಿ ಈ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಬಾಲಾಜಿ ಸೇವಾ ಟ್ರಸ್ಟ್ ಹಾಗೂ ಕಣಕೂರಿನ ಗ್ರಾಮಸ್ಥರು ಹಾಗೂ ಕೆಲವು ಭಕ್ತಾದಿಗಳಿಂದ ಸುಮಾರು 10-12 ರೂಪಾಯಿ ಕಲೆಕ್ಷನ್ ಆಗಿದೆ. ಇದುವರೆಗೂ ಅದನ್ನು ನಾವು ಲಾಸ್ಟಲ್ಲಿ ನಿಮ್ಗೆಲ್ಲರಿಗೂ ಕೊಡ್ತೀವಿ, ಅದೇನು ಎಷ್ಟೆಷ್ಟು ಆಗಿದೆ ಅಂತೇಳಿ. ಅದು ನಮ್ಮ ಬಾಲಾಜಿ ಸೇವಾ ಟ್ರಸ್ಟಿನಿಂದ ಮಾಡ್ಕೊಂಡಿದ್ದೀವಿ. ಈಗ ಎಲ್ಲರೂ ಸೇರಿ 4, 5, 6ನೇ ತಾರೀಕು ಫೆಬ್ರವರಿ 4ನೇ ತಾರೀಕು ಉದ್ಘಾಟನಾ ಸಮಾರಂಭ ಸ್ಟಾರ್ಟ್ ಆಗ್ತದೆ. 5ನೇ ತಾರೀಕು ಸಹ ಇಲ್ಲಿ ಮೂಲ ವಿಗ್ರಹ ಪ್ರತಿಷ್ಠಾಪನೆ ಆಗ್ತದೆ. 6ನೇ ತಾರೀಕು ಬೆಳಗಿನ ಜಾವ TTDಯಿಂದ ತಿರುಪತಿ ತಿರುಮಲ ವೆಂಕಟೇಶ್ವರ ಸ್ವಾಮಿ ಶ್ರೀದೇವಿ ಭೂದೇವಿ ಸಮೇತ ಈ ಗ್ರಾಮಕ್ಕೆ 4:15 ಗಂಟೆಗೆ ಬರ್ತದೆ. ಶುಕ್ರವಾರ ಬೆಳಗಿನ ಜಾವ ಬರ್ತದೆ ಇಲ್ಲಿಗೆ. ಅವತ್ತು ಸಂಜೆ 5 ಗಂಟೆಗೆ ಕಲ್ಯಾಣೋತ್ಸವನ ಅಲ್ಲಿ TTD ಅವರು ಲೆಟ್ರನ್ನೆಲ್ಲ ಕೊಟ್ಟಿದ್ದಾರೆ. ನಿಮಗೆ ಕೊಟ್ಟಿದ್ದೀರ ಅಂತ ಅನ್ಕೊಂತೀನಿ, ಎಲ್ಲ ತಲುಪಿಸಿದ್ದೀನಿ ನಿಮ್ಗಳಿಗೆ. ಅಲ್ಲಿಂದ ಲೆಟ್ರ್ ಬಂದಿದೆ. ಈಗ ನಾವು ಇಲ್ಲಿ 65,000 ಏನು ಈಗ ಇನ್ವಿಟೇಷನ್ಗಳನ್ನ ಹೊಡಿಸಿ ಇಡೀ ತಾಲೂಕಿನ ಮನೆಗೆ ಈ ಊರಿನ ಎಲ್ಲ ಯುವಕರು ಸಹ ಪ್ರತಿಯೊಬ್ಬರು ಮನೆಯಿಂದ ಬಂದು ಕಾರ್ಗಳು ಅವ್ರ ಇಂಡಿಪೆಂಡೆಂಟ್ ಕಾರ್ ತಗೊಂಡೋಗಿ ಪ್ರತಿ ಇದರಲ್ಲಿ ತಾಲೂಕಿನಲ್ಲಿ ಪ್ರತಿ ಮನೆಗೂ ಹಂಚ್ಕೊಂಡ್ಬಂದಿದ್ದಾರೆ. ಇದನ್ನು ದೊಡ್ಡ ಕಾರ್ಯಕ್ರಮನ ಇಲ್ಲಿ ನಾವು ಬಂದಿರತಕ್ಕಂಥ ಎಲ್ಲ ಪತ್ರಕರ್ತರು ಆಗಿಂದ ಎಲ್ಲ ನಮ್ಮ ತುರುವೇಕೆರೆ ತಾಲೂಕಿನ ಎಲ್ಲರೂ ಬಂದು ಇದನ್ನು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿಕೊಡ್ಬೇಕು ಅನ್ನೋದು ನಾನು ಸವಿನಯ ಪ್ರಾರ್ಥನೆ ಮಾಡೋದು. ಇದು ಕೆಲವು ಜನ ಆಲೇನ 25,000 ಕಾರ್ಡ್ ಕೊಡ್ತಾವನೆ, ಅಲ್ಲಿ ಕಾಂಗ್ರೆಸ್ಸಿಂದ ನಿಂತಿದ್ದಿಲ್ಲ ಹೆಂಗೆ ಅಂತ. ನಾನು ರಾಜಕೀಯ ಅಂತ ವಿಚಾರ ಬಂದಿರು ಖಂಡಿತ ಇರ್ತಿಲ್ಲ. ಇಲ್ಲಿ ನಾನು ಹೆಸರು ಹಾಕೊಂಬಿಡೀನಿ, ಕೈ ಮುಗಿದೊಂದು ಫೋಟೋ ಹಾಕೊಂಬಿಡೀನಿ. ಇಲ್ಲಿ ಬಾಲಾಜಿ ಸೇವಾ ಟ್ರಸ್ಟು, ಕಣಕೂರು ಗ್ರಾಮಸ್ಥರು, ಭಕ್ತಾದಿಗಳು ಇಷ್ಟೇ. ಯಾವುದು ನಾನು ಇವತ್ತು ಎಲ್ಲರ ಮುಂದೆ ಹೇಳ್ತೀನಿ, ಎಲ್ಲರಿಗೂ ಗೊತ್ತಾಗಬೇಕದು. ನನ್ನ ಮನೆದೇವ್ರು ವೆಂಕಟೇಶ್ವರ ಸ್ವಾಮಿ ಅಣ್ಣೆ ನಾಮಿನೇಷನ್ ಮಾಡೋಂಥ ಎಲೆಕ್ಷನ್ಗೆ ನಾನು ನಿಂತ್ಕೊಳ್ಳೋದಿಲ್ಲ. ನನಗೆ ಅವಶ್ಯಕತೆಯೂ ಇಲ್ಲ. ನಾನು ಹೇಳಿದ್ದೆ ಒಂದು ಸಾರಿ ನಮ್ಮ ತಾಲೂಕಲ್ಲಿ ನಿಂತಾಗ, ಸೋತರು ಒಂದು ಸಾರಿ, ಗೆದ್ದರು ಒಂದು ಸಾರಿ ಅಂತ. ಸೋತಿದ್ದೀನಿ, ಆರಾಮಾಗಿ ಮನೇಲಿದ್ದೀನಿ. ಹಿಂಗೆ ಇದ್ಕೊಂಡು ಜನಸೇವೆ ಮಾಡಬೇಕು ಅಂತ ಹೊಂಟಿದ್ದೀನಿ. ಖಂಡಿತ ಈಗ ಇಲ್ಲಿ ಮೊನ್ನೆ ಮಾಯಮ್ಮನ ದೇವಸ್ಥಾನದ್ದು ಗೋಪುರ ಚಿಕ್ಕಬೀರಿ ಕೆರೆಯಲ್ಲಿ ಓಪನ್ ಆಯಿತು. ಆ ಗೋಪುರನ ನಮ್ಮ ಟ್ರಸ್ಟಿಂದಲೇ ಕಟ್ಟಿಸ್ಕೊಟ್ಟಿದ್ದೀವಿ. ಸುಮಾರು 12 ಲಕ್ಷ ಖರ್ಚಾಗಿದೆ. ನಾನು ಆ ಪ್ರೋಗ್ರಾಮ್ಗೆ ಹೋಗೋಕ್ಕಾಗಿಲ್ಲ, ಅಟೆಂಡ್ ಆಗಿಲ್ಲ, ಹುಷಾರಿಲ್ಲ. ಅದರಿಂದ ಇವಾಗ ನಮ್ಮ ತಾಯಿ ಇವಾಗ ಅಟೆಂಡ್ ಆದರು. ಈ ದೇವಸ್ಥಾನ ನಮ್ಮ ತಾಯಿ ತವ್ರ ಮನೆ ನೋಡಿ, ಇರೋದೆಲ್ಲ ನಮ್ಮ ಅಣ್ತಂದಿರು ಇದ್ದಂಗೆ ಎಲ್ಲರ ಸಹಕಾರ ತಗೊಂಡು ದೇವಸ್ಥಾನ ಕಟ್ಟಿದ್ದೀವಿ. ದಯವಿಟ್ಟು ಈ ಕಾರ್ಯಕ್ರಮನ 6ನೇ ತಾರೀಕು ಎಲ್ಲ ತಾಲೂಕಿನವರು ಬರಬೇಕು, ಎಲ್ಲ ಭಕ್ತಾದಿಗಳು ಬರಬೇಕು. ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಎಲ್ಲ ಗ್ರಾಮಸ್ಥರಲ್ಲಿ ಇಲ್ಲಿ ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮರ ಮಿತ್ರರೊಂದಿಗೆ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. 70,000 ರಿಂದ 80,000 ಜನ ಸೇರ್ತಾರೆ ಅಂತ ಅಂದಾಜು ವೆಚ್ಚ ಅಷ್ಟು ಅನ್ಕೊಂಡಿದ್ದೀವಿ. ರೂಪರೇಷೆಗಳು ಯಾವ ರೀತಿ ಮಾಡ್ತೀವಿ? ಇಲ್ಲಿ ಕಲ್ಯಾಣೋತ್ಸವ ಯಾವಾಗ ಸ್ಟಾರ್ಟ್ ಆಗೋದು? ಎಷ್ಟೊತ್ತಿಗೆ? ಸಂಜೆ 5 ಗಂಟೆಗೆ
ಶುಕ್ರವಾರ ಸಂಜೆ 5 ಗಂಟೆಗೆ ಕಲ್ಯಾಣೋತ್ಸವ ಸ್ಟಾರ್ಟ್ ಆಗ್ತದೆ. 6ನೇ ತಾರೀಕು ಸಂಜೆ 5 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ತಿರುಪತಿಯಿಂದ ದೇವರು ಬೆಳಿಗ್ಗೆನೆ ಬರ್ತದೆ. ಬೆಳಿಗ್ಗೆ ಬಂದು ಇಲ್ಲಿ ದೇವಸ್ಥಾನದ ಹತ್ರ ಇಲ್ಲಿ ಆರಾಮಾಗಿ ಇದಾಗ್ತದೆ, ನಿಲ್ಲಿಸ್ಕೊಂಡಿರ್ತಾರೆ. ಅವ್ರು ಅಲ್ಲಿಂದ ಒಂದು 25 ಜನ ಅರ್ಚಕರು ಬರ್ತಾರೆ. ಅಲ್ಲಿಂದ ಅವ್ರು 27 ಜನ ಮಿಲಿಟರಿ ಅವ್ರದ್ದು ಏನಿದೆ ಅವ್ರ ಸಿಸ್ಟಮ್ ಎಲ್ಲ ಬರ್ತದೆ. ನಮ್ಮ ತಾಲೂಕಿಂದೆಲ್ಲ ಇವತ್ತು ನಾಳೆ SP ಅವರು ಅದು ಸ್ವಲ್ಪ ಏನೋ ಕ್ರೀಡಾಂಗಣ ಇದು ನಡೀತಾ ಇದೆ. ಅದರಿಂದ ಶುಕ್ರವಾರ ಅವ್ರನ್ನ ಭೇಟಿ ಮಾಡಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಳ್ಳೋಣ ಅಂತ ಇದ್ದೀನಿ. ಸುಮಾರು ನಾವು ಮೊದಲನೇ ಸಾರಿ ಕರೆಸಿದಾಗ 1.5 ಇಂದ 2 ಲಕ್ಷ ಜನ ಸೇರಿತ್ತು. ಈ ತಾಲೂಕಿನಲ್ಲಿ ಇನ್ನೂ ಜಾಸ್ತಿ ಅನ್ಕೊಂಡಿದ್ದೀರಿ, ಬೇಡ 70-80 ಸಾವಿರ ಜನ ಅಂತೂ ಖಂಡಿತ ಸೇರ್ತಾರೆ, ನಿರೀಕ್ಷೆ ಇದೆ. ಸರ್ 3 ದಿನನೂ ಬುಧವಾರ ಮಧ್ಯಾಹ್ನ ಬೆಳಿಗ್ಗೆ ಸ್ಟಾರ್ಟ್ ಆದರೆ ಶುಕ್ರವಾರ ನೈಟು 1:30-2 ಗಂಟೆವರೆಗೂ ಕಲ್ಯಾಣೋತ್ಸವ ಮುಗಿದು ಎಲ್ಲ ಎಷ್ಟು ಜನ ಬಂದಿರ್ತಾರೆ ಅಷ್ಟು ಜನಕ್ಕೂ ಪ್ರಸಾದದ ವ್ಯವಸ್ಥೆ ಮಾಡಿದ್ದೀವಿ. ನಿರಂತರ 3 ದಿನನೂ ನಿರಂತರವಾಗಿರ್ತದೆ. ಲಡ್ಡು ಪ್ರಸಾದ ತಿರುಪತಿಯಿಂದಲೇ ಭಟ್ರು ಬರ್ತಾ ಇದ್ದಾರೆ. ಇಲ್ಲಿ ವ್ಯವಸ್ಥೆ ಇಲ್ಲದ್ರಿಂದ 1ನೇ ತಾರೀಕಿಂದ 1, 2, 3ನೇ ತಾರೀಕು ನಮ್ಮ ಚೌಟ್ರಿಲೆಲ್ಲ ವ್ಯವಸ್ಥೆ ಮಾಡ್ತಾರೆ. ಲಡ್ಡು 1 ಲಕ್ಷ ಲಡ್ಡು, ಸಣ್ಣ ಲಡ್ಡು ಮಾಡಿಸ್ತಾ ಇದ್ದೀವಿ. 5 ಕ್ವಿಂಟಲ್ದಲ್ಲಿ ಏನು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ಆಚೆ ಬರ್ತೀವಲ್ಲ, ಅವು ಪಂಗಲ್ ಕೊಡ್ತಾರಲ್ಲ, ಅದೇ ಥರದ್ದು ಪಂಗಲ್ ಇಲ್ಲೇ ಮಾಡಿಸ್ತಾ ಇರ್ತೀವಿ. ಇಲ್ಲೇ ಮಾಡ್ಕೊಟ್ಟು ಹೋಗ್ತಾರೆ, ಅವರೆಲ್ಲ ಅಲ್ಲಿಂದಲೇ ಬರ್ತಾರೆ ಎಲ್ಲ.